ಆಹ್ವಾನಿಸಿದ್ದಕ್ಕೆ ತುಂಬ ಹೃದಯ ಧನ್ಯವಾದಗಳು ಹೇಳ್ತಾ, ಕಾಟೇರ ಸಿನಿಮಾ ಸ್ಟಾರ್ಟಿಂಗಿಂದ ನೋಡ್ತಾ ಬರ್ತಾ ಇದ್ದೀವಿ. ಹಾಗೆ ನಮ್ಮೆಲ್ಲರ ನೆಚ್ಚಿನ ಕರ್ನಾಡ ಅಧಿಪತಿ, ಬಾಕ್ಸ್ ಆಫೀಸ್ ಸುಲ್ತಾನ, ಒನ್ ಅಂಡ್ ಓನ್ಲಿ ಡಿ ಬಾಸ್, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವರ ಕಾಟೇರ ಸಿನಿಮಾ ಇವತ್ತು 25ನೇ ದಿನ ಪೂರೈಸಿ ಇನ್ನು ಮುಂದೆ 50, 75, 100, 150, 350 ಸೊ ಈ ಥರ ಸಾವಿರಾರು ದಿನ ಓಡಲಿ, ದೊಡ್ಡ ಒಂದು ಸಕ್ಸಸ್ ಆಗಲಿ. ಹಾಗೆ ನಾವು ಈ ಸಿನಿಮಾನ ಬುಧವಾರ ನೋಡ್ತಿದ್ವಿ, ನಾನು ಬಾಸ್ ಎಲ್ಲರೂ ಕೂತ್ಕೊಂಡು ನೋಡ್ತಿದ್ವಿ. ಫಸ್ಟ್ ಒಂದು 5 ನಿಮಿಷಕ್ಕೆ ನಾನು ಹಿಂಗೆ ನೋಡಿದೆ, ಬಾಸ್ನ ಪಕ್ಕದಲ್ಲಿ ಕೂತಿರೋ ಬಾಸ್ ಕೇಳಿದೆ, ಬಾಸ್ ಕಾಲರ್ ಎತ್ಕೊಂಡು ಓಡಾಡ್ತೀವಿ ಬಾಸ್ ಅಂದಿದ್ದೆ. ಯಾಕಂದ್ರೆ ಅಷ್ಟು ಚೆನ್ನಾಗಿದೆ ಸಿನಿಮಾ. ಅದಕ್ಕೆ ನಮ್ಮ ತರುಣ್ ಸುಧೀರ್ ಅವರು, ನನ್ನ ಬ್ರದರ್ ಫ್ರಮ್ ಅದರ್ ಮದರ್ ಅಂತಾನೆ ಹೇಳ್ಬೋದು, ತರುಣ್ ಸುಧೀರ್ ಅವರು ರಾಬರ್ಟ್ ಸಿನಿಮಾ ಅಲ್ಲಿ ಅವಕಾಶ ಕೊಟ್ಟಿದ್ರು. ಅದೇ ತರ ಈ ಒಂದು ಸಿನಿಮಾ ಕಾಟೇರ ಸಿನಿಮಾ ಅವ್ರ ಯಶಸ್ವಿ, ಇಷ್ಟೊಂದು ದೊಡ್ಡ ಯಶಸ್ಸು ಕಂಡಿದೆ ಈ ಸಿನಿಮಾ. ಅವ್ರಿಗೂ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಕರ್ನಾಟಕಕ್ಕೆ, ಕನ್ನಡಕ್ಕೆ ಒಂದು ಅದ್ಭುತವಾದ ಒಂದು ಸಿನಿಮಾ ಕೊಡುಗೆ ಅವ್ರ ಕಡೆಯಿಂದ ಕೊಟ್ಟಿದ್ದಾರೆ. ಅದು ರೈತರ ಮೇಲೆ ಒಂದು ಸಬ್ಜೆಕ್ಟ್ ಇದೆ, ಅದನ್ನ ಅಷ್ಟು ಬ್ಯೂಟಿಫುಲ್ ಆಗಿ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವರು 2 ಪಾತ್ರದಲ್ಲಿ, ಒಂದು ಹುಡುಗನ ಪಾತ್ರದಲ್ಲಿ ಆಮೇಲೆ ವಯಸ್ಸಾದ ಒಂದು ಪಾತ್ರದಲ್ಲಿ ಮಾಡಿದ್ದಾರೆ. 2 ಬ್ಯೂಟಿಫುಲ್ ಆಗಿ ನಿಭಾಯಿಸಿ, ನಾನು ಎಲ್ಲ ನಮ್ಮ ಕರ್ನಾಟಕ ಜನತೆ, ಇಡೀ ನಮ್ಮ ಸರ್ಕಾರ ಹತ್ರ ಕೇಳ್ಕೊಳ್ಳೋದೇನು ಅಂದ್ರೆ, ಅವ್ರಿಗೆ ಖಂಡಿತ ಈ ಸಲ ನ್ಯಾಷನಲ್ ಅವಾರ್ಡ್ ಸಿಗಲೇಬೇಕು. ಅಷ್ಟು ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಅವರು. ಸಿಗಬೇಕು ತಾನೆ ಅವ್ರಿಗೆ? ಎಲ್ಲ ಸೌಂಡ್ ಕೇಳಿಸ್ತಿಲ್ಲ, ಸಿಗಬೇಕು ತಾನೆ? ಅದು ಸಿಕ್ಕೇ ಸಿಗುತ್ತೆ ಬಾಸ್. ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ನೀವು. ಹಾಗೆ ಆರಾಧನಾ ಅವರು ಆಗ್ಲಿ, ಫಸ್ಟ್ ಸಿನಿಮಾ